ರೈತ ಬಾಂಧವರೇ ಹಾಗೂ ಎಲ್ಲ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ನಾವು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಥವಾ ಸುಸ್ಥಿರ ಕೃಷಿಯ ಕುರಿತಾಗಿ ಮಾತನಾಡೋಣ. ಸುಸ್ಥಿರ ಕೃಷಿ ಅಂತ ಹೇಳಿದರೆ ಕೊನೆಯದಾಗಿ ಇರಬೇಕಾದಂಥ ಕೃಷಿ ಅಂದರೆ ಕೊನೆಯವರೆಗೂ ಅದು ಆ, ತಲೆಮಾರುಗಳ ಕಡೆಯಿಂದ ಹಿಡ್ಕೊಂಡು 6,000 10,000 ವರ್ಷಗಳಿಂದ ಹಿಡ್ಕೊಂಡು ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಉಳಿಬೇಕು. ಕೆಲವೊಮ್ಮೆ ಹೆಂಗಾಗ್ತದೆ ಅಂತಂದರೆ ಸಡನ್ ಚೇಂಜಸ್ಸು, ಗ್ಲೋಬಲ್ ವಾರ್ಮಿಂಗು ಮತ್ತು ಗ್ರೀನ್ ಹೌಸ್ ಎಫೆಕ್ಟು ಆ ಥರದಿಂದಾಗಿ ಇವತ್ತಿನ ದಿನ ಕೃಷಿ ನಶಿಸಿ ಹೋಗ್ತಾ ಇದೆ. ಅದೇ ರೀತಿ ಮುಂದುವರ್ಕೊಂಡು ಹೋದರೆ ಮುಂದೊಂದು ದಿನ ಕೃಷಿ ಉಳಿಯೋದೇ ಇಲ್ಲ. ಆ ರೀತಿ ಆಗಬಾರ್ದು. ಸುಸ್ಥಿರತೆ ಬರಬೇಕು, ಸ್ಥಿರವಾಗಿರಬೇಕು, ಸಸ್ಟೈನಬಿಲಿಟಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾವ ರೀತಿ ಇದು ಏನಿದೆ ಅರ್ಥ ಅಂತ ನೋಡ್ತಾ ಹೋಗೋಣ. ಇವತ್ತಿನ ದಿನ ಕೃಷಿ ಯಾವ ರೀತಿ ಆಗಿದೆ ಅಂತ ಹೇಳಿದರೆ, ಕೃಷಿ ಅಥವಾ ಇವತ್ತಿನ ಜೀವನ ಶೈಲಿ ಯಾವ ರೀತಿ ಆಗಿದೆ ಅಂತ ಹೇಳಿದರೆ, ಇವತ್ತಿನ ದಿನ ಪ್ರಪಂಚದಲ್ಲಿ ಎಲ್ಲ ಕಡೆಗೆ ಫಾಸ್ಟ್ ಅಂತ ಹೇಳಿ ಎಲ್ಲೋ ಹೊರಟಿದ್ದೇವೆ. ಹೇಗೆ ಅಂತ ಹೇಳಿದರೆ, ಬೆಳೆಯೋದು ಬೇಗ, ಇಳುವರಿ ಬರೋದು ಬೇಗ, ತಿನ್ನೋದು ಬೇಗ, ಆಯುಷ್ಯ ಆಗೋದು ಬೇಗ. ಆದರೆ 35 ಇಯರ್ಸ್ ಆಗಲೇ ವಯಸ್ಸುಗಳಾಕ್ಕೊಂಡು ಬೇಗ ಹಾರ್ಟ್ ಅಟ್ಯಾಕ್, ಬೇಗ ಡಯಾಬಿಟು, ಬೇಗ ಹೋಗೋದು, ಈ ರೀತಿಯ ಒಂದು ಜೀವನ ಶೈಲಿ ಬಂದಿದೆ. ಹೇಗೆ ಅಂತ ಹೇಳಿದರೆ, ಇರುವ ಜಾಗದಲ್ಲಿ ಹೆಚ್ಚು ಪಾಪ್ಯುಲೇಷನ್ ಬೆಳೀತಾ ಇದೆ. ಇರುವ ಜಾಗದಲ್ಲಿ ಇರ್ತಕ್ಕಂಥ ಇದರಲ್ಲೇ ಹೆಚ್ಚು ಏನು ಅಂತ ಹೇಳಿದರೆ ಆಡಂಬರತೆ ಬೆಳೀತಾ ಇದೆ. ದೊಡ್ಡ ಮನೆಗಳು, ಚಿಕ್ಕ ಮನಸ್ಸುಗಳು ಈ ರೀತಿ ಬೆಳೀತಾ ಇದೆ. ಅರ್ಬನೈಜೇಷನ್ ಬೆಳೀತಾ ಇದೆ. ಎಕಾಲಜಿ ಬಗ್ಗೆ, ಎನ್ವೈರ್ನ್ಮೆಂಟ್ ಬಗ್ಗೆ ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಇದೇ ರೀತಿ ಹೋಯಿತು ಅಂತ ಹೇಳಿದರೆ ನಾವು ಮಾತ್ರ ಬದುಕೋದು, ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜೀವಿಗಳು, ಪ್ರಾಣಿಗಳು, ಎನ್ವೈರ್ನ್ಮೆಂಟು ಹಾಳು ಮಾಡ್ತಾ ಹೋಗ್ತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ ಕಡಿಮೆ ಆಗ್ತದೆ. ನಾವು ಉಳಿಲಿಕ್ಕೆ ಬೇಕಾದಂಥ, ನಾವು ಅಥವಾ ಪ್ರಾಣಿಗಳು ಉಳಿಲಿಕ್ಕೆ ಬೇಕಾದಂಥ ಹ್ಯಾಬಿಟೇಟ್ ಕಡಿಮೆ ಆಗ್ತದೆ. ಹ್ಯಾಬಿಟೇಟ್ ಹೇಳಿದರೆ ಈಗ ಕಾಡು ಪ್ರಾಣಿಗಳಿಗೆ ಕಾಡೇ ಹ್ಯಾಬಿಟೇಟಾ, ಕಾಡೇ ಮನೆ. ಅದನ್ನು ಕಡಿತಾ ಬಂತು ಅಂತ ಹೇಳಿದರೆ ಅವು ಪ್ರಾಣಿಗಳು ನಾಡಿಗೆ ಬರ್ತವೆ. ಡಿಫಾರೆಸ್ಟೇಷನ್ ಮಾಡ್ತಾ ಇದ್ದೀವಿ, ಹ್ಯಾಬಿಟೇಟನ್ನು ಡಿಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ನೈಸರ್ಗಿಕ ಸಂಪನ್ಮೂಲದ ನೀರು, ಗಾಳಿ, ಮಣ್ಣನ್ನು ಕಲುಷಿತಗೊಳಿಸ್ತಾ ಇದ್ದೀವಿ. ಅಲ್ಲಿ ಏನದು ಲವಣತೆಯನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಡಿಸರ್ಟಿಫಿಕೇಷನ್ ಅಂದರೆ ಮರುಭೂಮಿಗಳನ್ನಾಗಿ ಮಾಡ್ತಾ ಇದ್ದೀವಿ. ವಾಟರು ಡಿಪ್ಲೀಟ್ ಆಗ್ತಾ ಇದೆ. ಇಲ್ಲ ಸಮುದ್ರವನ್ನು ಸೇರ್ತಾ ಇದೆ ಒಳ್ಳೆ ನೀರು, ಇಲ್ಲ ಅಂತ ಹೇಳಿದರೆ ತುಂಬ ಏನು ಅಂತ ಹೇಳಿದ್ರೆ ವಾಟರ್ ಟೇಬಲ್ ಕಡಿಮೆ ಇದೆ. ಅಂದರೆ ತುಂಬ ಆಳವಾದ ಜಮೀನಿಗೆ ಹೋಗಿದೆ ನೀರು ಅಂತಕ್ಕಂಥದ್ದು. ಇದಕ್ಕೆ ಮುಖ್ಯ ಉದ್ದೇಶ ಅಂದರೆ ಹ್ಯೂಮನ್ ಆ್ಯಕ್ಟಿವಿಟಿ, ಮನುಷ್ಯನ ಅಥವಾ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಮನುಷ್ಯನ ಕೆಲಸಗಳು ಯಾವೆಲ್ಲ ಅಂತ ಹೇಳಿದರೆ, ಇವತ್ತಿನ ದಿನ ಸಿಕ್ಕಾಪಟ್ಟೆ ಕೆಮಿಕಲ್ಸನ್ನು ಬಳಸ್ತಾ ಇದ್ದೀವಿ. ರಾಸಾಯನಿಕ ಕೀಟನಾಶಕ, ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ. ಹಾಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಬಗ್ಗೆ ತಿಳಿತಾ ಇಲ್ಲ. ಕ್ಯಾನ್ಸರ್ ಅಂತ ಹಲವಾರು ರೋಗಗಳು, ಮಿನಮಿಟ ಇರ್ಬೋದು, ಈಟ ಇರ್ಬೋದು, ಸಿಕ್ಕಾಪಟ್ಟೆ ಡಿಸೀಸ್ಗಳು ಬರ್ತೀವಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ನಾವು ತಲೆ ಕೆಡಿಸ್ಕೊತಾ ಇರತಕ್ಕಂಥದ್ದು ಒಂದೇ ಒಂದು ವಿಷಯ ಅಂದರೆ ಎಕನಾಮಿಕಲ್ ಗ್ರೋತ್. ದುಡ್ಡು ಬರ್ತಾ ಹೋಗಬೇಕು. ಪ್ರಪಂಚ ಹೇಗೆ ನಡೀತಾ ಇದೆ, ನಮ್ಮ ಪರಂಪರೆ ಹೇಗೆ ನಡೀತಾ ಇದೆ, ನಾವು ಏನು ಮಾಡ್ತಾ ಇದ್ದೀವಿ, ಸಾವಿರಾರು ವರ್ಷ 4,000 ವರ್ಷಗಟ್ಟಲೆ ಗಳಿಸ್ಕೊಂಬಂದಂಥ ಪರಂಪರೆ ಅಥವಾ ಕಲ್ಚರನ್ನು ಅಥವಾ ಲೆಗಸಿಯನ್ನು ನಾವು ಎರಡೇ ಡಿಕೇಡಲ್ಲಿ ಹಾಳು ಮಾಡ್ಕೊಂಡಿದ್ದೀವಿ ಅಂತ ಹೇಳೋಕ್ಕೆ ತುಂಬ ವಿಷಾದಕರ ವಿಷಯ. ಇವತ್ತಿನ ದಿನ ಹಸುವಿನ ಕುರಿತಾಗಿ ಮಾತನಾಡೋದಾದರೆ 1 ನಿಮಿಷಕ್ಕೆ 6 ಜನ ಹಸುವಿನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದರೆ ತುಂಬ ಬೇಜಾರಿನ ವಿಷಯ ಅಲ್ವಾ? ಹಾಗಾಗಿ ಯಾಕೆ ಹೀಗಾಗ್ತಾ ಇದೆ ಅಂತಕ್ಕಂಥದ್ದು, ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜಮೀನು ಕಡಿಮೆ ಇದೆ, ಆದರೆ ಇಳುವರಿ ಬೇಕು. ಅದು ಕೂಡ ಯಾವುದೇ ರೀತಿಯಲ್ಲಿ ಬೈ ಆಲ್ ಮೀನ್ಸ್ ಅಂತ ಹೇಳ್ತಾರಲ್ಲ, ಹೇಗೆ ಪಡ್ಕೋತೇವೆ ಗೊತ್ತಿಲ್ಲ, ಒಟ್ಟಿನಲ್ಲಿ ತಿನ್ನೋದು ಅಂತ ಆ ಲೆಕ್ಕಕ್ಕೆ ಬಂದಿದೆ ಅಂತಕ್ಕಂಥದ್ದು. ಇದೇ ರೀತಿ ಬೆಳೆದು ಹೋಯಿತು ಅಂತ ಹೇಳಿದರೆ ಕೃಷಿ ಒಂದಿನ ಮುಂದೆ ಉಳಿಯೋದಿಲ್ಲ. ಅವನಿಗೆ ಫುಡ್ ಆಗಲಿ, ಫೈಬರ್ ಆಗಲಿ, ರಾ ಮೆಟೀರಿಯಲ್ಸ್ ಆಗಲಿ ಏನೊಂದು ಸಿಗೋದಿಲ್ಲ. ಎನ್ವೈರ್ನ್ಮೆಂಟ್ ಎಲ್ಲ ಹಾಳಾಗಿ ಹೋಗ್ತದೆ. ಹಾಗಾದರೆ ಏನು ಮಾಡಬೇಕು? ರಿನ್ಯೂವೇಬಲ್ ರಿಸೋರ್ಸಸ್, ಕೆಲವೊಂದು ರಿನ್ಯೂವೇಬಲ್ ರಿಸೋರ್ಸಸ್ ಏನಿದೆ ಅದೆಲ್ಲ ನಶಿಸಿ ಹೋಗ್ಬಿಡ್ತದೆ. ಇವಾಗಂತೂ ನಾವು ಪೆಟ್ರೋಲು, ಡೀಸೆಲ್ ಇಷ್ಟು ಬಳಸ್ತಾ ಇದ್ದೀವಿ, ಮುಂದೊಂದು ದಿನ ಫಾಸಿಲ್ ಫ್ಯೂಯಲ್ಸ್ ಸಿಗೋದೇ ಇಲ್ಲ. ಹಾಗಾದರೆ ಏನು ಕ್ವಾಲಿಟಿ ಆಫ್ ಲೈಫ್ ಏನಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಇದೆಲ್ಲವನ್ನು ವಿಚಾರ ಮಾಡಿಬಿಟ್ಟು ನ್ಯಾಷನಲ್ ಲೆವೆಲಲ್ಲಿ WHO ಇಂದ ಮೀಟಿಂಗ್ಗಳಾಗ್ತವೆ. ಸಸ್ಟೈನಬಿಲಿಟಿ ಕುರಿತಾಗಿ ಚರ್ಚೆ ಬರ್ತದೆ. ಏನು ಸಸ್ಟೈನಬಿಲಿಟಿ ಅಂತ ಹೇಳಿದರೆ, ಎಕನಾಮಿಕಲಿ ವಯಬಲ್ ಇರಬೇಕು, ಎನ್ವೈರ್ನ್ಮೆಂಟಲ್ ಫ್ರೆಂಡ್ಲಿ ಇರಬೇಕು, ಮತ್ತು ಸೋಷಿಯಲಿ ಅಕ್ಸೆಪ್ಟೆಡ್ ಅಂದರೆ ಸಾಮಾಜಿಕವಾಗಿ ಒಪ್ಕೊಳ್ಬೇಕು ಅದನ್ನು. ಆಮೇಲೆ ದುಡ್ಡು ತೀರಾ ಕಡಿಮೆ ಆಗಬಾರ್ದು, ಇರಲಿ ದುಡ್ಡು ಬರ್ತಾ ಇರಬೇಕು. ಜೀರೋ ಆಯಿತು ಅಂತಂದರೆ ಜೀವನ ನಡೆಸೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಎಕನಾಮಿಕಲಿ ವಯಬಲ್ ಇರಬೇಕು. ಎನ್ವೈರ್ನ್ಮೆಂಟಿಗೂ ಹಾಳು ಮಾಡಬಾರ್ದು. ಇವತ್ತಿನ ದಿನ ನಾವು ಓನ್ಲಿ ಎಕನಾಮಿಕ್ ನೋಡಿ ಎನ್ವೈರ್ನ್ಮೆಂಟ್ ಹಾಳು ಮಾಡ್ತಿದ್ವಲ್ಲ, ಅದು ಕೂಡ ಕನ್ಸಿಡರ್ ಮಾಡಿಕೊಂಡು ಆ ಮೂರನೇ ಒಂದು
ಕನ್ಸಿಡರ್ ಮಾಡಿಕೊಂಡು ಒಂದು ಸಸ್ಟೈನಬಿಲಿಟಿ ತರಬೇಕು ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಮಾಡ್ತಾಯಿದ್ದೆ. ಈಗ ನಾವು ಟ್ರೆಡಿಷ್ನಲ್ ಮೆಥಡಿಗೆ ಬರೋಣ. ಏನು ಮಾಡ್ತಿದ್ರು, ಆಗೆಲ್ಲ ವಾಟರ್ ಹಾರ್ವೆಸ್ಟಿಂಗು ಮತ್ತು ರೂಫ್ ಟಾಪ್ ವಾಟರ್ ಏನು ಮಳೆ ಬೀಳ್ತಿತ್ತೋ ಅದನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೋತಿದ್ರು. ಕ್ರಾಪ್ ರೊಟೇಷನನ್ನು ಅಂದರೆ ಬೆಳೆಗಳನ್ನು ಪರಿವರ್ತನೆ ಮಾಡ್ತಾಯಿದ್ರು. ನ್ಯಾಚುರಲ್ ಆದಂಥ ಸಿಗ್ತಕ್ಕಂಥ ಕೊಟ್ಟಿಗೆ ಗೊಬ್ಬರದಂಥ ನ್ಯಾಚುರಲ್ ಫರ್ಟಿಲೈಸರನ್ನು ಹಾಕ್ತಿದ್ರು. ಆಮೇಲೆ ಟೆರೆಸನ್ನು ಬಳಸ್ಕೊತಿದ್ರು. ಇರಿಗೇಷನ್ ಕ್ಯಾನಲ್ಸ್ಗಳನ್ನು ಸರಿಯಾಗಿ ಬಳಸ್ಕೊತಿದ್ರು. ಸ್ವ್ಯಾಂಪ್ಸು, ಲೇಕ್ಸು ಎಲ್ಲಿದ್ದೋ ಅದನ್ನ ಸರಿಯಾಗಿ ಬಳಸ್ಕೊತಿದ್ರು. ಅಲ್ಲಿ ಕಲುಷಿತಗೊಳಿಸ್ತಾ ಇರಲಿಲ್ಲ. ಹೋಮ್ ಗಾರ್ಡನ್ ಮಾಡ್ತಿದ್ರು. ಟೀ ಕಲ್ಚರಿಂಗ್ ಎಲ್ಲ ಮಾಡ್ತಿದ್ರು. ಇದು ಟ್ರೆಡಿಷ್ನಲ್ ಮೆಥಡ್ ಅಲ್ವಾ. ಹಾಗಾದರೆ ಇದೇ ನಾವು ಅದೇ ರೀತಿ ನಾವು ಅದ್ರ ಜೊತೆಗೇ ಕೆಲವಿಷ್ಟು ಹೊಸ ಮೆಥಡ್ಗಳು ಮಾಡ್ಕೊತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಕ್ರಾಪ್ ರೊಟೇಷನ್ ಯಾವುದ್ರ ಜೊತೆಗೆ ವೀಡ್ಸು, ಡಿಸೀಸು, ಇನ್ಸೆಕ್ಟು ಬರಬಾರ್ದು ಅಂಥೇಳಿ ಕೆಲವೊಮ್ಮೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಕ್ರಾಪ್ ರೊಟೇಷನ್ನ ಬಳಸ್ಕೊತಾ ಇದ್ದೀವಿ ಹೊಸ ಮೆಥಡಲ್ಲಿ ಬೇರೆ ಬೇರೆ ಬೆಳೆಗಳಾಗಿ. ಅದು ನಾವು ಹಿಂದಿನ ಮೆಥಡಿಗೂ ಮರ್ಜ್ ಮಾಡೋಣ ಅಂತಕ್ಕಂಥದ್ದು. ಪೆಸ್ಟ್ ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಹೇಗೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ದೀವಿ, ಕೆಲವೊಂದು ಬ್ರಹ್ಮಾಸ್ತ್ರ, ನೀಮಾಸ್ತ್ರದಂಥ ಕೆಲವೊಂದು ಮನೆಯಲ್ಲಿ ತಯಾರು ಮಾಡ್ತಕ್ಕಂಥ ಇವುನ್ನ ಬಳಸ್ಕೊತಾ ಇದ್ದೀವಿ. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಬಳಸ್ಕೊತಾ ಇದ್ದೀವಿ. ವೀಡ್ ಕಂಟ್ರೋಲ್ ಮಾಡೋಕ್ಕೆ ಒಂದು ವೀಡನ್ನು ಇನ್ನೊಂದರ ಅಗೇನೆಸ್ಟ್ ಬಳಸ್ತಾ ಇದ್ದೀವಿ. ಈ ಥರ ಎಲ್ಲ ಮಾಡೋದು ಮತ್ತು ವಾಟ್ರನ್ನ ಕನ್ಸರ್ವ್ ಮಾಡೋದು. ಆಮೇಲೆ ಎನಿಮಲ್ಲು ಮತ್ತು ಗ್ರೀನ್ ಮ್ಯಾನ್ಯೂರನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಕೆಲವೊಂದು ನ್ಯಾಚುರಲ್ ಬಿಟ್ಬಿಟ್ಟು ಸಿಂಥೆಟಿಕ್ ಇನ್ಪುಟ್ಸನ್ನು ಅವಶ್ಯಕತೆ ಇದ್ದಲ್ಲಿ, ಆದರೆ ಅವು ಹಜಾರ್ಡಸ್ ಇರಬಾರ್ದು ಅಂಥವನ್ನ ನೋಡಿ ಇವತ್ತಿಂದ ನಾವು ಬಳಸ್ಕೊತೀವಿ. ಇವು ಎರಡೂ ಮಿಶ್ರಣವೇ ನಮ್ಮ ಸಸ್ಟೈನಬಲ್ ಅಗ್ರಿಕಲ್ಚರ್. ಅಂದರೆ ಟ್ರೆಡಿಷ್ನಲ್ಲು ಮತ್ತು ಮಾಡರ್ನಲ್ಲಿ ಹಾರ್ಮ್ಲೆಸ್ ಯಾವಿದಾವೋ ಅವು ಎರಡರ ಮಿಶ್ರಣವೇ ನಮ್ದು ಇವತ್ತು ಸಸ್ಟೈನಬಲ್ ಅಗ್ರಿಕಲ್ಚರ್. ಹಾಗಾದರೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂದರೆ ಕ್ರಾಪ್ ರೊಟೇಷನ್ ಬರ್ತದೆ, ಆಮೇಲೆ ಲೈಫ್ ಸ್ಟಾಕನ್ನು ಸಾಕೋದು ಬರ್ತದೆ, ಆಮೇಲೆ ನ್ಯಾಚುರಲ್ ಏರಿಯಾಸನ್ನು ಪ್ರೊಟೆಕ್ಟ್ ಮಾಡೋದು ಬರ್ತದೆ, ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡು ಎನ್ವೈರ್ಮೆಂಟ್ ಹಾರ್ಮ್ ಆಗದೇ ರೀತಿಯಲ್ಲಿ ಬೆಳೆಗಳನ್ನು ಬೆಳೆಯೋದು ಬರ್ತದೆ. ಆಮೇಲೆ ಗ್ರಾಸ್ ಫೆಡ್ ಲೈಫ್ ಸ್ಟಾಕ್ ಕಂಟ್ರೋಲ್ ವಿತ್ ಏನು ಅಂದರೆ ಕೆಲವೊಮ್ಮೆ ಕೆಮಿಕಲ್ಸನ್ನ ಬಳಸದೆ ಮನುಷ್ಯನಿಂದಲೇ ಮೂವಿಂಗು ಈ ಥರ ಮಾಡಿಬಿಟ್ಟು ಅಂದರೆ ಏನು ಕಳೆಗಳನ್ನು ಕೈಯಿಂದನೇ ತೆಗೆಯೋದು, ಆ ಥರ ಸಾಕಷ್ಟು ಮೆಥಡ್ಗಳು. ಆಮೇಲೆ ಪೆಸ್ಟಿಸೈಡ್ಸು ಮತ್ತು ಇದು ಫರ್ಟಿಲೈಸರ್ಸ್ ಏನಿದ್ದಾವೆ ಅವು ಕೂಡ ಬಯಾಲಜಿಕಲ್ ಯೂಸ್ ಮಾಡೋದು. ಈ ಥರ ಹಲವಾರು ಪ್ರೊಸೆಸ್ಗಳ ಕಡೆಯಿಂದಾಗಿ ಇವತ್ತಿನ ದಿನ ನಾವು ಸಸ್ಟೈನಬಿಲಿಟಿ ಕಡೆ ಹೋಗ್ಬೋದು. ಸಸ್ಟೈನೇಬಲ್ ಆದಮೇಲೆ ಆರ್ಗ್ಯಾನಿಕ್ ಕಲ್ಚರ್ ಆಗ್ತದೆ. ಅದು ಆರ್ಗ್ಯಾನಿಕ್ ಕಲ್ಚರು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗು ಅಂತ ಆದಮೇಲೆ ಸರ್ಟಿಫಿಕೇಷನ್ ಕೊಡೋದು. ಯಾರೆಲ್ಲ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ತಗೋತಾರೋ, ಅದು ನ್ಯಾಷನಲ್ ಲೆವೆಲ್ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಇರ್ಬೋದು, ಅವರು ತಗೋತಾರೋ ಅವ್ರಿಗೆ ಒಳ್ಳೆ ರೀತಿಯ ಇನ್ಕಮ್ ಬರ್ತದೆ ಅಂತಕ್ಕಂಥದ್ದು. ಇನ್ನು ಆರ್ಗ್ಯಾನಿಕ್ಕಿಗೆ ಸಸ್ಟೈನಬಿಲಿಟಿಗೆ ಸಣ್ಣ ಡಿಫ್ರೆನ್ಸ್ ಇದೆ. ಏನು ಸಸ್ಟೈನಬಿಲಿಟಿ ಅಂದರೆ ದೊಡ್ಡ ಪ್ರಮಾಣದ್ದು, ಆರ್ಗ್ಯಾನಿಕ್ ಅಂತಂದರೆ ಸ್ಮಾಲ್ ಆರ್ ಮಾರ್ಜಿನಲ್ ಲೆವೆಲಲ್ಲಿ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರೋದು ಅಂತ. ಆರ್ಗ್ಯಾನಿಕಲ್ಲಿ ಸಿಂಥೆಟಿಕ್ಕು ಪೆಸ್ಟಿಸೈಡ್ ಆಗಲಿ, ಫರ್ಟಿಲೈಸರ್ ಆಗಲಿ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪನ್ನು ಆ್ಯಕ್ಸೆಪ್ಟೇ ಮಾಡೋದಿಲ್ಲ. ಸಸ್ಟೈನಬಿಲಿಟಿಯಲ್ಲಿ ಇವೆಲ್ಲ ಬೇಕಾಗ್ತವೆ. ಯಾಕಂತ ಹೇಳಿದರೆ ಉಳಿಬೇಕಲ್ಲ. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸಿನ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಇವತ್ತಿನ ದಿನ ಅದನ್ನು ಸಸ್ಟೈನಬಿಲಿಟಿಯಲ್ಲಿ ಆ್ಯಕ್ಸೆಪ್ಟ್ ಮಾಡ್ತೀವಿ ಅಂತಕ್ಕಂಥದ್ದು. ಮತ್ತು ಬ್ಯಾಲೆನ್ಸ್ ಬಿಟ್ವೀನ್ ಇವೆರಡೂ ಮಾಡ್ಕೊಂಡು ಹೋದಾಗ ನಮಗೆ ದೊಡ್ಡ ಮಟ್ಟದಲ್ಲಿ ಪೊಲಿಟಿಕಲಿ ಡಿಸಿಷನ್ಸ್ ಮಾಡೋಕ್ಕೆ, ಎಕನಾಮಿಕ್ ಪಾಸಿಟಿವಿಟಿ ತರೋಕ್ಕೆ ಅನುಕೂಲ ಆಗ್ತದೆ ಅಂತದ್ದು. ಯಾವಾಗ ಸಸ್ಟೈನಬಿಲಿಟಿ ಇರ್ತದೋ ಆವಾಗ ಮನುಷ್ಯರು ಬಹುದು ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ಲೋಬಲ್ ಪಾಪ್ಯುಲೇಷನ್ನು, ಎನ್ವೈರ್ಮೆಂಟಲ್ ಸಿಚುವೇಷನ್ಸ್ ಎಲ್ಲವೂ ಬದುಕ್ಬೋದು. ಸ್ವಲ್ಪ ಸಣ್ಣ ಪುಟ್ಟ ನೆಗೆಟಿವಿಟಿ ಇದೆ. ಫಾರ್ ಎಕ್ಸಾಂಪಲ್ಲು ಹಣ ಕಡಿಮೆ ಆಗಿಬಿಡ್ತದೆ. ನಾವು ಓನ್ಲಿ ಸಸ್ಟೈನಬಿಲಿಟಿ ನೋಡಿದಾಗ ಹಣ ಕಡಿಮೆ ಆಗ್ತದೆ. ಅದನ್ನು ಕೂಡ ನೋಡಿಕೊಂಡು ಯಾವುದೇ ರೀತಿ ಏನು ಅಂದರೆ ಟೂ ಮಚ್ ಅಂದರೆ ಅತಿ ಹಣ ಬರಬೇಕು ಅಂತಿಲ್ಲ. ನಮಗೆ ಬದುಕಲಿಕ್ಕೆ ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ಹಣವನ್ನು ಬಳಸಿ ನಾವು ಮಾಡ್ಕೊಂಡು ಹೋತು ಅಂತ ಹೇಳಿದ್ರೆ ಅದಕ್ಕೂ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಎಲ್ಲರೂ ಇಲ್ಲಿಗೆ ಈ ವಿಷಯನ ಸಸ್ಟೈನಬಿಲಿಟಿ ಕುರಿತಾದ ವಿಷಯನ ಮುಗಿಸ್ತೇನೆ. ಏನು ಅದೃಷ್ಟ ಅಂದರೆ ಇವತ್ತಿನ ಟ್ಯಾಗ್ಲೈನ್ ಬಂದು ಅದೃಷ್ಟ ಅಂದರೆ ಅವಕಾಶಗಳನ್ನ ಹುಡ್ಕೊಂಡು ಹೋಗೋದಲ್ಲ, ಅದೃಷ್ಟ ಅಂದರೆ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಎಲ್ಲರೂ ತಮ್ಮ ತಮ್ಮ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಳಿ. ದೇಶವನ್ನು ಉಳಿಸೋಣ, ನಾವು ಉಳಿಯೋಣ, ಖುಷಿಯಾಗಿರೋಣ, ನಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಬೆಳೆಸೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.